ಗೌಡ ಹಾಗೆಯೇ ರೇಣುಕಾ ಸ್ವಾಮಿ ಮೆಸೇಜ್ಗಳ ಗುಟ್ಟು ರಿವೀಲ್ ಆಗಿದೆ. ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಮೆಸೇಜಸ್ ಇದೀಗ ಬಯಲಾಗಿರೋದು. TV9ಗೆ ಈ ಇಬ್ಬರ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರೇಣುಕಾ ಸ್ವಾಮಿ ಅಶ್ಲೀಲ ಚಾಟ್ ಮಾಹಿತಿಯನ್ನ ಖಾಕಿ ದಾಖಲಿಸಿದೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಈ ಚಾಟಿಂಗ್ನ ಬಗ್ಗೆ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಿದ್ರೆ ರೇಣುಕಾ ಸ್ವಾಮಿ ಮತ್ತು ಪವಿತ್ರಾ ಗೌಡ ನಡುವಿನ ಚಾಟಿಂಗ್ ಹೇಗಿತ್ತು? ರೇಣುಕಾ ಸ್ವಾಮಿ ಕಳಿಸ್ತಾನೆ, ಹಾಯ್ ಹಾಯ್ ಕಣೆ ಅಂತ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ. ಈ ರೀತಿಯಾಗಿನೇ ರೇಣುಕಾ ಸ್ವಾಮಿ ಪವಿತ್ರಾ ಗೌಡಗೆ ಮೆಸೇಜ್ ಅನ್ನ ಮಾಡ್ತಿದ್ದ. ನನ್ನಿಂದ ಏನ್ ನಿರೀಕ್ಷೆ ಮಾಡ್ತೀಯ, ವಾಟ್ ಯು ಎಕ್ಸ್ಪೆಕ್ಟ್, ಹೀಗೇನೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಏನೇನ್ ಚಾಟಿಂಗ್ ಆಗಿತ್ತು ಇದೆಲ್ಲದ್ರ ಬಗ್ಗೆಯೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಪವಿತ್ರಾ ಗೌಡ ಮತ್ತು ರೇಣುಕಾ ಸ್ವಾಮಿ ಚಾಟಿಂಗ್, ಹೇಗೆ ಚಾಟ್ ಮಾಡಿ ಆತನನ್ನ ಕೆಡ್ಡಾಗೆ ಕೆಡವಿದ್ರು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಪವಿತ್ರಾ ಗೌಡ ಅಂದವನ್ನ ಸೌಂದರ್ಯವನ್ನ ಹೊಗಳುವುದು, ಆಕೆಯ ಬಗ್ಗೆ ತನ್ನ ನಾಲಗೆಯನ್ನ ಹರಿಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಹಾಯ್ ಹಾಯ್ ಕಣೆ ಅಂತ ಹೇಳಿ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಮಾಡ್ತಾನೆ. ಹಾಗೇನೆ ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ, ನೀನೇನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಹೇಳಿ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರಾ ಗೌಡಗೆ ಕಳಿಸಿರುವಂತಹ ಮೆಸೇಜಸ್ ಇವು. ಮೊದಲು ಹಾಯ್ ಅಂತ ಕಳಿಸಿ ಆಮೇಲೆ ನಂಬರ್ ಕೊಡು ಅಂತ ಕೇಳೋದು. ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅಂದಾಗ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಹೇಳಿ ತನ್ನ ಕ್ಲೋಸ್ ಸರೌಂಡಿಂಗ್ ಅಲ್ಲಿ ಇರೋರ ರೀತಿಯಲ್ಲೇ ಆತ ಮೆಸೇಜ್ ಮಾಡಿದ್ದಾನೆ. ಇನ್ನೂ ಕೂಡ ಮುಂದುವರೆದು ಆತ ಅಶ್ಲೀಲವಾಗಿ ಪವಿತ್ರಾ ಗೌಡಗೆ ಒಂದಷ್ಟು ಮೆಸೇಜಸ್ ಅನ್ನ ಕಳಿಸ್ತಾನೆ. ಫೋಟೋಸ್ ಅನ್ನ ಕಳಿಸಿ ಅದ್ರ ಬಗ್ಗೆ ಪವಿತ್ರಾ ಗೌಡ ರಿಯಾಕ್ಷನ್ ಕೇಳುವಂತಹ ಕೆಲಸವನ್ನ ಕೂಡ ಆತ ಮಾಡಿದ್ದಾನೆ. ಪವಿತ್ರಾ ಗೌಡ ಇಂದ ರಿಪ್ಲೈ ಬರದೇ ಇದ್ದಾಗ ಅವಾಗಲೂ ಕೂಡ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿ ಆತ ಹೇಳಿದ್ದಾನೆ. ಮತ್ತೆ ಆತ ಮೆಸೇಜ್ ಮೇಲೆ ಮೆಸೇಜಸ್ ಅನ್ನ ಕಳಿಸ್ತಾನೆ. ಪವಿತ್ರಾ ಗೌಡಗೆ ಸೂಪರ್ ಬ್ಯೂಟಿ ಕಣೆ ಅಂತ ಹೇಳಿ ಕಮೆಂಟ್ ಅನ್ನ ಹಾಕ್ತಾನೆ. ಹಾಗೇನೆ ಆಕೆಯ ಸೌಂದರ್ಯ ಹೇಗಿದೆ, ಆಕೆ ಯಾವ ರೀತಿಯಾಗಿ ಇದ್ದಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಆತ ಹೇಳುವಂತಹ ಒಂದಷ್ಟು ಮೆಸೇಜಸ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಹುಡುಗಿಗೆ ಯಾವ ರೀತಿಯ ಪದಗಳನ್ನು ಬಳಸಬಾರ್ದು ಅಂತಹ ಪದಗಳನ್ನೇ ಈತ ಬಳಕೆ ಮಾಡಿರೋದು ರೇಣುಕಾ ಸ್ವಾಮಿ. ಸಖತ್ತಾಗಿದೆಯಾ ಅಂತ ಹೇಳಿ ಇನ್ನು ಮುಂದುವರೆದು ಆಕೆಗೆ ಕೆಟ್ಟದಾಗಿ ಮೆಸೇಜ್ ಅನ್ನು ಮಾಡ್ತಾನೆ. ಅಲ್ಲಿಗೆ ರೇಣುಕಾ ಸ್ವಾಮಿಯ ಒಂದು ಮನಸ್ಥಿತಿ, ಮೆಂಟಾಲಿಟಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಫ್ಯಾನ್ ಆಗ್ಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ ಅಂತ ಹೇಳಿ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಕಳಿಸ್ತಾನೆ. ಇಷ್ಟೆಲ್ಲ ಮೆಸೇಜಸ್ ಬರುತ್ತೆ. ಇಷ್ಟೆಲ್ಲ ಮೆಸೇಜ್ ಮೇಲೆ ಮೆಸೇಜಸ್ ಬಂದಾಗ ಪವಿತ್ರಾ ಗೌಡ ಅದು ಯಾವುದಕ್ಕೂ ಕೂಡ ರಿಪ್ಲೈ ಕೊಡೋದಿಲ್ಲ. ಕೊನೆಯದಾಗಿ ಏನಾದರೂ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆಕೆ ರಿಪ್ಲೈ ಮಾಡ್ತಾಳೆ. ಡ್ರಾಪ್ ಮೀ ಯುವರ್ ನಂಬರ್, ನಿನ್ನ ನಂಬರ್ ಕಳಿಸು ಅಂತ ಹೇಳಿ ಪವಿತ್ರಾ ಗೌಡ ರೇಣುಕಾ ಸ್ವಾಮಿಯ ಮೆಸೇಜಸ್ಗೆ ರಿಪ್ಲೈ ಕೊಡ್ತಾಳೆ. ಫೆಬ್ರವರಿಯಿಂದಲೂ ಕೂಡ ರೇಣುಕಾ ಸ್ವಾಮಿಯಿಂದ ಮೆಸೇಜಸ್ ಬರ್ತಾನೆ ಇತ್ತು. ಕೆಟ್ಟದಾಗಿ ಮೆಸೇಜಸ್ ಬರ್ತಾ ಇತ್ತು, ಫೋಟೋಸ್ ಬರ್ತಾ ಇತ್ತು. ನಂಬರ್ ಕಳಿಸು ನಿಂದು ಅಂತ ಹೇಳಿ ಪವಿತ್ರಾ ಗೌಡ ರೇಣುಕಾ ಸ್ವಾಮಿಗೆ ಟೆಕ್ಸ್ಟ್ ಮಾಡಿದಾಗ ನೀನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ರೇಣುಕಾ ಸ್ವಾಮಿ ರಿಪ್ಲೈ ಕೊಡ್ತಾನೆ. ಆಗ ಒಂದು ನಂಬರನ್ನ ಪವಿತ್ರಾ ಗೌಡ ಸೆಂಡ್ ಮಾಡ್ತಾರೆ. ನಂಬರ್ ತಗೋ ಪ್ಲೀಸ್, ಕಾಲ್ ಆನ್ ದೀಸ್ ಅಂತ. ಓಕೆ ಥ್ಯಾಂಕ್ಸ್ ಕಣೆ ಅಂತ ಹೇಳಿ ರೇಣುಕಾ ಸ್ವಾಮಿ ರಿಪ್ಲೈ ಕೊಡ್ತಾನೆ. ಇದು ನಿಜವಾಗ್ಲೂ ನಿನ್ನ ನಂಬರ್ ಏನಾ ಅಂತ ಡೌಟ್ ಅಲ್ಲೇ ಕೇಳ್ತಾನೆ. ಇದು ನಿಜವಾಗ್ಲೂ ನಿಂದೇನಾ ನಂಬರ್ ಅಂತ ಹೇಳಿ ರೇಣುಕಾ ಸ್ವಾಮಿ ಕೇಳ್ತಾನೆ. ನಂಬರನ್ನ ಪವಿತ್ರಾ ಗೌಡ ಸೆಂಡ್ ಮಾಡಿದಾಗ ಎಸ್ ಕಾಲ್ ಮೀ ಅಂತ ಹೇಳಿ ಪವಿತ್ರಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ತಾಳೆ. ಇದೆಲ್ಲವೂ ಕೂಡ ಪವಿತ್ರಾ ಗೌಡ ಮತ್ತು ರೇಣುಕಾ ಸ್ವಾಮಿ ನಡುವೆ ನಡೆದಿರುವಂತಹ ಚಾಟ್. ಇದು ಖುದ್ದು ಪವಿತ್ರಾ ಗೌಡನೇ ರಿಪ್ಲೈ ಕೊಟ್ಟಿರೋದು.